ಮಿತ್ರ ಸುರೇಶ್ ಕುಮಾರ್ ಅವರು ಕೂಡ ಇದ್ದಾರೆ. ನಮ್ಮ ಗೋಪಾಲಯ್ಯನವರು ಮಾಜಿ ಮಂತ್ರಿಗಳು, ಪುಟ್ಟಣ್ಣವರು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ಹಾಗೆ ಈ ಒಂದು ನಮ್ಮ ಸುರೇಶ್ ಕುಮಾರ್ ಅವರು ಹೇಳಿದಂಗೆ ಈ ಒಂದು ರೇವಣ್ಣವರು ಇದ್ದಾರೆ, ನಮ್ಮ HM ರೇವಣ್ಣವರು ಮಾಜಿ ಮಂತ್ರಿ, ಅವರು ಇಲ್ಲೇ ಇದೇ ಕ್ಷೇತ್ರದಲ್ಲಿ ವಾಸವಾಗಿದ್ದಾರೆ. ಈ ಒಂದು ಪುತ್ಥಳಿಗೆ ಕಾರಣಭೂತರಾದಂಥ ಸೋದರಿ ಗಂಗಾಂಬಿಕೆ ಅವರು ಕೂಡ ಇದ್ದಾರೆ. ಇನ್ನು ಬಹಳ ಜನ ಎಲ್ಲ ನಾಯಕರುಗಳೆಲ್ಲ ಕೂಡ ಇದ್ದಾರೆ. ಸೋಮಶೇಖರ್ ಆದಿಯಾಗಿ ಎಲ್ಲ ಇದಕ್ಕೆ ಮಾಡಿದವರು. ನಾನೇನು ಭಾಷಣ ಮಾಡಬೇಕು ಅಂತ ನನಗಿನ್ನ ಅರ್ಥ ಆಗ್ತಾ ಇಲ್ಲ. ಯಾಕೆ ಎಲ್ಲ ಹುಡುಗರೆಲ್ಲ ಬಹಳ ಬಿಸಿ ಇದ್ದಾರೆ. ಎಲ್ಲ ಇನ್ನು ಎಲೆಕ್ಷನ್ ಯಾವುದು ಬರಲಿಲ್ಲ, ಇನ್ನು ಸ್ವಲ್ಪ ಲೇಟ್ ಆಗ್ತದೆ. ಎಲೆಕ್ಷನ್ ಬರ್ತಾ ಇದೆ ಅಂತ ನಿಮ್ ಕೂಗು ನೋಡಿದ್ರೆ ಆಗ್ತದೆ. ಹೊಸ ಬೆಂಗಳೂರು 5 ಬೆಂಗಳೂರು ಮಾಡಿಬಿಟ್ಟಿದ್ದೀನಿ. ನಮ್ಮ ಸುರೇಶ್ ಕುಮಾರ್ ಮೊನ್ನೆ ಮೌನ ಕೂಡ ಆಚರಣೆ ಮಾಡಿದ್ರು BBMPಗೆ. 5 ಬೆಂಗಳೂರಾಗಿ ಇಲ್ಲಿ ಗ್ರೇಟರ್ ಬೆಂಗಳೂರು ಮಾಡಿ ಆಡಳಿತ ಸುಧಾರಣೆ ಆಗಬೇಕು, ಜನರ ಮಧ್ಯೆ ಒಂದು ಆಡಳಿತ ವ್ಯವಸ್ಥೆ ಇರಬೇಕು ಅನ್ನೋ ದೃಷ್ಟಿಯಿಂದ ಪಂಚಾಯತ್ ರಾಜ್ ಮತ್ತು ನಗರ ಪಾಲಿಕೆ 73-74ನೇ ತಿದ್ದುಪಡಿಯ ಚಿಂತನೆ ಅಡಿಯಲ್ಲಿ ಅದಕ್ಕೆ ವಿಂಗಡಣೆಯನ್ನು ಮಾಡಿದ್ದೇವೆ. ಬೇಕಾದಷ್ಟು ಟೀಕೆಗಳು ಬರ್ತದೆ, ನಮ್ಮ ಕೆಲಸಗಳು ಉಳಿತದೆ. ಅದರಲ್ಲಿ ನಂಬಿಕೆಯನ್ನ ಇಟ್ಕೊಂಡಿರುವಂತವನು. ಇವತ್ತು ಬಹಳ ಸಂತೋಷದಿಂದ ಇಲ್ಲಿಗೆ ಬಂದಿದ್ದೇನೆ. ಈ ರಸ್ತೆ ಇಂಚು ನನಗೆ ಗೊತ್ತು. ನಾನು ಇಲ್ಲೇ ವಿದ್ಯಾವಂತಕ ಇದು ನ್ಯಾಷನಲ್ NPS ಸ್ಕೂಲಲ್ಲಿ 6ನೇ ಕ್ಲಾಸ್ವರೆಗೂ ಓದ್ತಾ ಇದ್ದೆ. ಇಲ್ಲೇ 5 ಮುಗಿಸ್ತಿದ್ದೆ NPS ವರೆಗೂ. NPS ಸ್ಕೂಲಲ್ಲಿ ಗೋಪಾಲ್ ಕೃಷ್ಣ TC ಕೊಟ್ಟು ಕಳಿಸ್ಬಿಟ್ರು. ಆಮೇಲೆ ಕಾರ್ಮಲ್ ಸ್ಕೂಲ್ ಸೇರ್ಕೊಂಡೆ. ಆಮೇಲೆ ಹೈಸ್ಕೂಲ್ಗೆ ಗೋಪಾಲ್ ಕೃಷ್ಣ ಸೀಟ್ ಕೊಡಲಿಲ್ಲ. ವಿದ್ಯಾಸಭಾ ಕ್ಷೇತ್ರ ಪದವಿ ಕೂಡ ಈಗೂ ನನಗೆ ಸಾವಿರಾರು ಜನ ಬಾಲ್ಯ ಸ್ನೇಹಿತರು ಕೂಡ ಇವತ್ತಿದ್ದಾರೆ. ಆ ಅಭಿಮಾನದಲ್ಲಿ ಎಲ್ಲ ಕಿರ್ಚ್ತಾ ಇದ್ದಾರೆ. ಬಹಳ ಸಂತೋಷ ಇದೆ. ಇವತ್ತು ಬಸವಣ್ಣವರ ಪುತ್ಥಳಿ ಬಸವಣ್ಣವರ ಪುತ್ಥಳಿ ಇವತ್ತು ಗಂಗಾಂಬಿಕೆಯವರು ನಮ್ಮ ಸುರೇಶ್ ಕುಮಾರ್ ಅವರ ಸಹಕಾರದಿಂದ ಇಲ್ಲಿ ಪ್ರಾರಂಭವನ್ನ ಮಾಡಿದ್ದಾರೆ. ನಾನು ಸನ್ಮಾನ ಸಮಾರಂಭದಲ್ಲಿ ಅವರಿಗೆ ನೆನೆಸ್ಕೊಳ್ತಾ ಇದ್ದೆ. ಇದಕ್ಕಿಂತ ಮುಖ್ಯವಾಗಿ ಗಂಗಾಂಬಿಕೆಯವರ ಅವಧಿಯಲ್ಲಿ ಬಸವೇಶ್ವರ ಸರ್ಕಲ್ನಲ್ಲಿ ವಿಧಾನಸೌಧದ ಪಕ್ಕದಲ್ಲಿ ಮಾಡಿರುವಂತ ಆ ಒಂದು ಐತಿಹಾಸಿಕವಾದಂತ ಪುತ್ಥಳಿಗೆ ನಾನು ಅವ್ರಿಗೆ ಯಾವಾಗಲೂ ಕೂಡ ಅದನ್ನು ನೋಡಿದಾಗೆಲ್ಲ ಅವ್ರನ್ನ ನೆನೆಸ್ಕೊಳ್ತಾ ಇರ್ತೀನಿ, ಅಭಿನಯಿಸ್ತಾ ಇರ್ತೀನಿ. ಏಕೆಂದ್ರೆ ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ಹಂಗೆ ಯಾರಿಗೆ ಯಾವುದೂ ಶಾಶ್ವತ ಇಲ್ಲ. ನಾವು ಮಾಡಿದಂತ ನಮಗೆ ಸಿಕ್ಕಂತ ಅಧಿಕಾರದ ಅವಧಿಯಲ್ಲಿ ನಾವು ಏನ್ ಮಾಡಿ ಹೋಗ್ತೀವಿ ಅದು ಮಾತ್ರ ಉಳ್ಕೊಳ್ಳಿಕ್ಕೆ ಸಾಧ್ಯ. ಬೂದಿ ವಿಭೂತಿ ಆಗ್ತದಂತೆ, ನೀರು ತೀರ್ಥ ಆಗ್ತದಂತೆ, ಅಕ್ಕಿ ಅರ್ಶನ ಸೇರಿದ ತಕ್ಷಣ ಮಂತ್ರಾಕ್ಷರ ಆಗ್ತದೆ. ಇಲ್ಲ ಅನ್ನ ಕೊಟ್ಟರು ಅದು ನೈವೇದ್ಯ ಆಗ್ತದಂತೆ. ಸೊ ಹಂಗೆ ಕೊಟ್ಟ ಮಾತು ಯಾವ್ದಾದ್ರು ಸಂದರ್ಭದಲ್ಲಿ ರಾಜಕೀಯದಲ್ಲಿ ಯಾವ್ದಾದ್ರು ಒಂದು ಮಾತು ಕೊಟ್ರೆ ರಾಜಕಾರಣಿಗಳು ಆ ಮಾತನ್ನ ನಡೆಸ್ಕೊಳ್ಳುವಂತ ವ್ಯವಸ್ಥೆ ಆದಾಗ ಮಾತ್ರ ಅವನ ಜೀವನದಲ್ಲಿ ಬದುಕಿದ್ದಾನೆ ಅನ್ನೋದನ್ನ ನಾವು ನೆನೆಸ್ಕೊಳ್ಳಿಕ್ಕೆ ಇಂಥ ಅನೇಕ ಕಾರ್ಯಕ್ರಮವನ್ನು ಮಾಡ್ತೇವೆ. ಒಂದು ನನ್ನ ಸ್ನೇಹಿತರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಬಸವಣ್ಣವ್ರನ್ನ ಒಂದೇ ಸಮಾಜಕ್ಕೆ ಸೀಮಿತವಾಗಿರಬಾರ್ದು. ಸಾಂಸ್ಕೃತಿಕ ಲೋಕಕ್ಕೆ ಸಾಮಾಜಿಕ ಲೋಕಕ್ಕೆ ಇವತ್ತು ಸಾಂಸ್ಕೃತಿಕ ನಾಯಕ ಅಂತೇಳಿ ನಾವು ಘೋಷಣೆ ಮಾಡಿದ್ದೇವೆ. ಈ ಸಂಸ್ಕೃತಿ ಯಾರ್ದು? ಎಲ್ಲಾ ವರ್ಗಕ್ಕೂ ಕೂಡ. ಇವತ್ತು ಬಸವಣ್ಣವರು ಅನೇಕ ಸಂದರ್ಭದಲ್ಲಿ ಮಾತಾಡಿರುವಂತ ಮಾತುಗಳನ್ನು ನೆನೆಸ್ಕೊಂಡ್ರೆ ಅನೇಕ ವಿಜ್ಞಾನಿಗಳಿರ್ಬೋದು, ಕವಿಗಳಿರ್ಬೋದು, ಬೇಕಾದಷ್ಟು ದಾಸರು ಎಲ್ಲ ಕೂಡ ಗಂಟೆಗಟ್ಟಲೆ ಪೇಜ್ಗಳನ್ನ ಬರೆದಿದ್ರು ಕೂಡ ಒಂದೇ ಅಕ್ಷರದ ಒಂದೇ ಸಾಲಿನಲ್ಲಿ 3-4 ಸಾಲಿನಲ್ಲಿ ಅದಕ್ಕೆ ಅರ್ಥವನ್ನು ಕೊಟ್ಟು
ನಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ಒಂದು ಸ್ಫೂರ್ತಿಯನ್ನು ಕೊಟ್ಟಂತ ಒಬ್ಬ ಧೀಮಂತ ಸಾಂಸ್ಕೃತಿಕ ನಾಯಕ ಬಸವಣ್ಣವ್ರನ್ನ ಇವತ್ತು ನಾವೆಲ್ಲ ಅವರ ಆದರ್ಶ ಗುಣಗಳನ್ನು ಇವತ್ತು ನಾವೆಲ್ಲ ಸ್ಮರಿಸ್ಕೊಳ್ತಾ ಇದ್ದೇವೆ. ಇವತ್ತು ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಒಂದೊಂದು ವಚನ ಚರ್ಚೆ ಮಾಡಕ್ ಹೋದ್ರೆ ನಾನೇನು ಅಷ್ಟು ಜಾಸ್ತಿ ತಿಳ್ಕೊಂಡಿದ್ದ, ಬಟ್ ಇರೋದ್ರಲ್ಲಿ ಅಷ್ಟೋ ಇಷ್ಟೋ ಸ್ವಲ್ಪ ಪ್ರಯತ್ನ ಮಾಡಿದ್ದೇನೆ. ನಾನು ಬಸವೇಶ್ವರ ನಗರದಲ್ಲಿ ಕೂಡ ವಾಸ ಇದ್ದೆ. ಆಗ ನಮ್ಮ ಸುರೇಶ್ ಕುಮಾರ್ ಹೇಳ್ದಂಗೆ ಬರೀ ಬಸವೇಶ್ವರ ಕಾಲೇಜು ಒಂದಿತ್ತು ಅಷ್ಟೇ, ಯಾವುದೋ ಒಂದು ಪುತ್ಥಳಿ ಎಲ್ಲೂ ಇರಲಿಲ್ಲ. ಇಲ್ಲಿ ಅವಶ್ಯಕತೆ ಇತ್ತು, ಅದಕ್ಕೆ ನೀವೆಲ್ಲ ಸೇರಿ ಸಹಕಾರವನ್ನು ಕೊಟ್ಟಿದ್ದೀರಿ. ಸೊ ಹಂಗೆ ಇವತ್ತು ನಾವೆಲ್ಲ ಬಸವಣ್ಣವ್ರನ್ನ ಸ್ಮರಿಸ್ಕೊಳ್ಳುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ದೇಹಕ್ಕೆ ಬಡತನ ಯಾವತ್ತೂ ಕೂಡ ಬರುವುದಿಲ್ಲ, ಆದರೆ ಮನಸ್ಸಿಗೆ ಮಾತ್ರ ಕೆಲವು ಸಂದರ್ಭದಲ್ಲಿ ಬಡತನ ಬರ್ತದೆ. ಆದ್ರಿಂದ ಅದನ್ನ ಸ್ಫೂರ್ತಿಯಾಗಿ ನೀವು ಇಟ್ಕೊಳ್ಬೇಕು ಅನ್ನೋದನ್ನ ನಮ್ಮ ಬಸವಣ್ಣವರು ಹಿಂದೆ ಸಾರಿ ಹೇಳಿದ್ದಾರೆ. ಸೊ ಹಂಗೆ ನೀವು ನಮ್ಮ ಅನೇಕ ಅವರ ಆಚಾರ ವಿಚಾರಗಳನ್ನ ಇವತ್ತು ನಾವೆಲ್ಲ ಸ್ಮರಿಸ್ಕೊಂಡು ನಾವೆಲ್ಲ ಕೆಲಸವನ್ನ ನಾವು ಮಾಡ್ಕೊಂಡು ಹೋಗ್ಬೇಕು. ನಾನು ನಮ್ಮ ಈಶ್ವರ ಖಂಡವ್ರು ಹೇಳ್ದಂಗೆ ಅವರು ಅನುಭವ ಮಂಟಪದ ಒಂದು ಭೂಮಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಒಂದು ದೊಡ್ಡ ಜವಾಬ್ದಾರಿ ಕೂಡ ವೀರಶೈವ ಸಮಾಜದ ಮುಖ್ಯಸ್ಥರು ಕೂಡ ಅವರು ಆಗಿದ್ದಾರೆ. ಅನೇಕ ವಿಚಾರಗಳನ್ನು ಕೂಡ ಏನು ನಡ್ಕೊಂಡು ಬಂದಂಥ ದಾರಿ, ಮುಂದಕ್ಕೆ ಏನು ನಮ್ಮ ಸರ್ಕಾರಗಳು ಚಿಂತೆ ಮಾಡ್ತಾ ಇದೆ ಅದೆಲ್ಲ ಕೂಡ ಅವರು ನಿಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಬೆಂಗಳೂರು ಮಂತ್ರಿಯ ಕೂಡ ನಾನು ಇಲ್ಲಿದ್ದೇನೆ. ನೀವೆಲ್ಲ ಬೆಂಗಳೂರಿಗೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದೀರಿ. ನಿಮ್ಮಲ್ಲಿರುವಂಥ ಜ್ಞಾನ, ವಿದ್ಯಾ ಇವೆಲ್ಲ ಕೂಡ ಇಡೀ ಬೆಂಗಳೂರು ವಿಶ್ವದಲ್ಲೇ ಒಂದು ದೊಡ್ಡ ಆಕರ್ಷಣೆ ಹೋದಂಥ ನಗರ ಆಗಿದೆ. ಇಲ್ಲಿ 1,40,00,000 ಜನಸಂಖ್ಯೆ ಇದ್ದಾರೆ. ಸುಮಾರು 75 ಲಕ್ಷ ಜನ ಪ್ರತಿದಿನ ರಾಜ್ಯದ ವಿವಿಧ ಮೂಲೆಯಿಂದ ಹೊರಗಡೆಯಿಂದ ಬೆಂಗಳೂರು ಬರ್ತಾ ಇದ್ದಾರೆ. ಒಟ್ಟು 2 ಕೋಟಿ ಜನರಿಗೆ ನಾವೆಲ್ಲ ಸೇವೆಯನ್ನು ಮಾಡಬೇಕು. ಟ್ರಾಫಿಕ್ ದಟ್ಟಣೆ ಜಾಸ್ತಿ ಆಗಿದೆ. ಅದಕ್ಕೆ ನಾನು ಕೂಡ ನನಗೂ ಬೇಕಾದಷ್ಟು ಟೀಕೆಗಳು ಬೇರೆ ಬೇರೆ ಪಾರ್ಟಿಯವರೆಲ್ಲ ಮಾಡ್ತಾ ಇರ್ತಾರೆ. ನಾನು ಅದಕ್ಕೆ ಚಿಂತನೆ ಮಾಡಿದೆ, ಏನಾದ್ರು ಮಾಡು ಟ್ರಾಫಿಕ್ನ ಇದನ್ನು ಕಡಿಮೆ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನಕ್ಕೆ ಹೆಜ್ಜೆ ಇಟ್ಟಿದ್ದೇನೆ. ಸುಮಾರು ಈಗಾಗಲೇ ಒಂದು 23 ಕಿಲೋಮೀಟರ್ ಒಂದು ಟನಲ್ಲು, 17 ಕಿಲೋಮೀಟರ್ ಒಂದು ಟನಲ್ಗೆ ಈಗಾಗಲೇ ಕೈ ಹಾಕಿದ್ದೇನೆ. ಟೆಂಡರ್ ಕೂಡ ಮೊದಲನೇ ಟೆಂಡರ್ನ ನಾನು ಕರೆದಿದ್ದೇನೆ. ಇದಲ್ಲದೆ 112 ಕಿಲೋಮೀಟರು ಫ್ಲೈಓವರ್ಗೂ ಕೂಡ ಮಾಡಿದ್ದೇನೆ. ನಿನ್ನೆ ಕ್ಯಾಬಿನೆಟ್ ಇತ್ತು, 43 ಕಿಲೋಮೀಟರ್ ಡಬಲ್ ಡೆಕ್ಕರು. ಇಲ್ಲೇನು ಮೊನ್ನೆ ನಾವು ತೀರ್ಮಾನ ಮಾಡಿಲ್ಲ, ಹಿಂದೆ ಬೆಂಗಳೂರಿನಲ್ಲಿ ನಾವು ಪ್ರಯೋಗ ಮಾಡಿದ್ದೀವಿ. ಇಲ್ಲೇನು ಮೆಟ್ರೋ ಇದೆಯಲ್ಲ, ಆ ಮೆಟ್ರೋ ಕೆಳಗಡೆ ಒಂದು ಫ್ಲೈಓವರ್ ಇರ್ತದೆ, ಅದರ ಮೇಲೆ ಮೆಟ್ರೋ ಹೋಗುವಂಥ ವ್ಯವಸ್ಥೆನ 43 ಕಿಲೋಮೀಟರ್ ಇಡೀ ಭಾರತದಲ್ಲಿ ಎಲ್ಲೂ ಕೂಡ 43 ಕಿಲೋಮೀಟರ್ ಆ ರೀತಿ ಡಬಲ್ ಡೆಕ್ಕರಲ್ಲಿ ಹೋಗುವಂಥ ವ್ಯವಸ್ಥೆ ಇಲ್ಲ. ಈ ಕೆಲಸವೆಲ್ಲ ನಾವು ಮಾಡ್ತಾ ಇದ್ದೇವೆ. ಬೆಂಗಳೂರು ನಾಗರಿಕರು ಎಲ್ಲರೂ ಕೂಡ ಅವರ ಆಸ್ತಿಗಳನ್ನು, ದಾಖಲೆಗಳನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಬೇಕು ಅಂತೇಳಿ ಅವರ ಆಸ್ತಿಗಳನ್ನು ಸ್ಕ್ಯಾನ್ ಮಾಡಿ ಈ ಖಾತಾ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಹಂಗೆ ಅನೇಕ ಬದಲಾವಣೆಗಳನ್ನು, ಜನರ ಬದುಕಿಗೆ ಹತ್ತಿರವಾಗುವಂಥ ವ್ಯವಸ್ಥೆ, ಅವರ ಆಸ್ತಿಗಳಿಗೆ ಗೌರವ ಸಿಗುವಂಥದ್ದು. ಇವತ್ತು ಈ ನಮ್ಮಲ್ಲಿ ಈ ಕಸ, ಈ ಸ್ಟಾಮ್ ವಾಟರ್ ಇವೆಲ್ಲ ಕೂಡ ಒಂದು ದೊಡ್ಡ ವ್ಯವಸ್ಥೆ ಇದೆ. ಒಂದು ಉತ್ತಮವಾದಂಥ ನೀರು ಕೊಡಬೇಕು ಅಂತೇಳಿ 5ನೇ ಇದನ್ನ BWCC ವತಿಯಿಂದ ಕಾವೇರಿ ಫಿಫ್ತ್ ಸ್ಟೇಜ್ ಕೂಡ ಈಗ ಅನುಷ್ಠಾನಕ್ಕೆ ಬಂದಿದೆ. ಮುಂದಕ್ಕೆ 6ನೇ ಸ್ಟೇಜ್ ತರಬೇಕು ಅಂತೇಳಿ ಇವತ್ತು ನಾವೆಲ್ಲ ಆ ಕೆಲಸಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ಅದರಿಂದ ಇವತ್ತು ನಾವೆಲ್ಲರೂ ಕೂಡ, ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ವಿಚಾರನ ಯಾವುದಾದ್ರು ಸಂದರ್ಭದಲ್ಲಿ ಖಂಡಿತ ಬಂದು ನಾನು ಮಾತಾಡ್ತೀನಿ. ಇನ್ನು ಶ್ರೀಗಳ ಆಶೀರ್ವಾದ ಕೂಡ ನಾವು ಕೇಳಬೇಕಾಗಿದೆ. ನಾವೆಲ್ಲ ಕೂಡ ಅವರೆಲ್ಲ ಇಂಥ ಶ್ರೀಗಳು ನಮಗೆ ಧರ್ಮದ ಉಳಿಸ್ಕೊಳ್ಳಿಕ್ಕೆ, ನಮ್ಮ ಸಮಾಜದಲ್ಲಿ ಎಲ್ಲ ವರ್ಗಕ್ಕೂ ಕೂಡ ನೆಮ್ಮದಿ ಶಾಂತಿಯನ್ನು ಕೊಡಲಿಕ್ಕೆ, ನಮ್ಮದೇ ಆದಂಥ ಸ್ವಾರ್ಥ ಇರ್ತದೆ, ಅವರಿಗೆ ಸಮಾಜಕ್ಕೆ ನಮಗೆಲ್ಲ ನೆಮ್ಮದಿಯನ್ನು ಕೊಡಲಿಕ್ಕೆ, ಶಾಂತಿಯನ್ನು ಕೊಡಲಿಕ್ಕೆ ಶ್ರೀಗಳು ಇಂಥ ಬಸವಣ್ಣವರು ಇವತ್ತೆಲ್ಲ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಹೆಂಗೆ ಕೆಂಪೇಗೌಡರು ಬೆಂಗಳೂರಿನ ಎಲ್ಲ ವರ್ಗಕ್ಕೂ ಕೂಡ ಚಿಂತನೆ ಮಾಡಿ ಕಟ್ಟಿದ್ರು, ಹಾಗೆ ಬಸವಣ್ಣವರು ಇವತ್ತು ಇಡೀ ನಮ್ಮ ದೇಶಕ್ಕಲ್ಲ
ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂತ ಒಬ್ಬ ಧೀಮಂತ ನಾಯಕನ ಪ್ರತಿಜ್ಞೆಯಲ್ಲಿ ಭಾಗವಹಿಸಿದಿರಲ್ಲ. ನಾನು ಆಗಾಗ ಒಂದು ಮಾತು ಪುರಂದರದ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಇವತ್ತು ಬಸವಣ್ಣನ ಪುತ್ಥಳಿಯಲ್ಲಿ ಈ ಒಂದು ಕಾರ್ಯಕ್ರಮದ ಬಸವೇಶ್ವರದಲ್ಲಿ ಪಾಲ್ಗೊಳ್ಳುವಂತ ಒಂದು ಭಾಗ್ಯ ನನಗೆ ನೀವೆಲ್ಲ ಸೇರಿ ಮಾಡಿಕೊಟ್ರಲ್ಲ, ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಮುಂದಕ್ಕೆ ಬಂದು ಅನೇಕ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ತಾವು ಕೂಡ ಇಷ್ಟು ಶಾಂತಿಯಿಂದ ಕೂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಬಂದು ಬಸವಣ್ಣವರ ಆತ್ಮಕ್ಕೆ ಶಾಂತಿ ಕೊಟ್ಟಿದ್ದೀರಲ್ಲ, ನಿಮಗೂ ಒಂದು ನಮಸ್ಕಾರ ಹೇಳಿ.